ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನೀರ್ಸೋಣೆ, ಇನ್ಪೆಷನ್ ಅಂತಲೂ ಕರೀತಾರೆ. ಈ ಗಿಡವನ್ನು ತುಂಬ ಜನ ಇಷ್ಟಪಡ್ತಾರೆ. ಆದರೆ ಈ ಗಿಡವನ್ನು ಮೇಂಟೈನ್ ಮಾಡೋದು ಮಾತ್ರ ತುಂಬ ಕಷ್ಟ. ಮಾರ್ಚ್, ಏಪ್ರಿಲ್, ಮೇದಲ್ಲಿ ಈ ಗಿಡವನ್ನು ನಾನು ಹೇಗೆ ಕೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಕಳೆದ ವರ್ಷ ನಾನು ಉಪ್ಪಿನಕಾಯಿ ಮಾಡುವ ವಿಧಾನವನ್ನು, ಮಾವಿನ ಮಿಡಿ ಹಾಕುವ ವಿಧಾನವನ್ನು, ಯಾವ ರೀತಿ ಹಾಕಬೇಕು, ಸುಲಭವಾಗಿ ಎಷ್ಟಕ್ಕೆ ಎಷ್ಟು ಹಾಕಬೇಕು ಪ್ರಮಾಣವನ್ನು ಸಹ ಹೇಳಿದ್ದೀನಿ. ಆ ವಿಡಿಯೋವನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನೀರ್ಸೋಣೆ ಗಿಡದ ಬಗ್ಗೆ ನಾನು ತುಂಬ ಸಲ ಹೇಳಿದ್ದೀನಿ. ಆದರೂ ಈಗ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತೀನಿ. ಕೆಲವೊಂದು ಸಲ ಈ ವಿಡಿಯೋಸ್ಗಳನ್ನು ಕೆಲವರು ಜನ ಮಾತ್ರ ನೋಡಿರ್ತಾರೆ. ಈಗ ಹೊಸದಾಗಿ ಕೆಲವರು ನೋಡೋರು ಇರ್ತಾರೆ. ಆಗ ಅವರಿಗೂ ಗೊತ್ತಾಗಲಿ ಅಂತ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ನೋಡಿ, ಈ ರೀತಿ ಆದಾಗ ನೀರ್ಸೋಣೆ ಗಿಡದ ಬುಡದಲ್ಲಿ ಈ ರೀತಿ ಆಗಿರುತ್ತೆ. ಈ ಟೈಮಲ್ಲಿ ಈಗ ನಾವು ಹೀಗೆ ಹೊಸ ಮಣ್ಣನ್ನು ಕೊಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಹೊಸ ಮಣ್ಣನ್ನು ಕೊಡಬೇಕು. ಎರಡೆರಡು ಬ್ರ್ಯಾಂಚ್ಗಳ ಮಧ್ಯೆ ಸಹ ನಾವು ಹೊಸ ಮಣ್ಣನ್ನು ಹಾಕಿದಾಗ ಗಿಡದಲ್ಲಿ ಮತ್ತೆ ಹೊಸ ಬೇರು ಬಂದು ಗಿಡ ತುಂಬ ಚೆನ್ನಾಗಾಗತ್ತೆ. ಗಿಡ ಸಾಯಲ್ಲ. ಈ ಮಣ್ಣಿನ ಜೊತೆಗೆ ನಾವು ಗೊಬ್ಬರ ಏನನ್ನು ಹಾಕಬಾರ್ದು, ಬರೀ ಮಣ್ಣನ್ನು ಮಾತ್ರ ಹಾಕಬೇಕು. ಈ ಗಿಡಕ್ಕೆ ಈ ಬೇಸಿಗೆ ಕಾಲದಲ್ಲಿ ಮಾರ್ಚ್, ಏಪ್ರಿಲ್, ಮೇ ಟೈಮಲ್ಲಿ ನಾವು ಹೆಚ್ಚಿಗೆ ಮಜ್ಜಿಗೆ, ಆಮೇಲೆ ಕೊಟ್ಟಿಗೆ ತೊಳೆದಂಥ ನೀರಿರ್ಬೋದು ಅಥವಾ ಸಗಣಿ ನೀರಿರ್ಬೋದು, ಕೆಮಿಕಲ್ಸ್ ಇರ್ಬೋದು, ಇಂತಹ ಲಿಕ್ವಿಡ್ಗಳನ್ನು ಸ್ಟ್ರಾಂಗ್ ಲಿಕ್ವಿಡ್ಗಳನ್ನು ಯಾವುದನ್ನು ಕೊಡಬಾರ್ದು. ಗಿಡ ಹಾಳಾಗುತ್ತೆ. ಹಾಗೆಯೇ ಡ್ರೈ ಗೊಬ್ಬರನ್ನು ಸಹ, ರಾಸಾಯನಿಕ ಗೊಬ್ಬರವನ್ನು ಏನನ್ನೂ ಕೊಡಬಾರ್ದು. ಆದಷ್ಟು ಈ ಗಿಡವನ್ನು ನೆರಳಲ್ಲೇ ಇಡಬೇಕು. ತುಂಬ ನೆರಳಲ್ಲೇ ಇಡಬೇಕು. ಅದಕ್ಕೆ ಬಿಸಿಲೇ ಬರಬಾರ್ದು. ಆ ರೀತಿಯಾಗಿ ಇಟ್ಟಾಗಲೇ ಈ ಗಿಡ ತುಂಬ ಚೆನ್ನಾಗಿರುತ್ತೆ ಮಾರ್ಚ್, ಏಪ್ರಿಲ್, ಮೇದಲ್ಲಿ. ಇನ್ಮೇಲೆ ನಮಗೆ ಅದು ತುಂಬ ಹೂ ಬರಲಿ ಅಂತ ನಾವು ಯಾವುದೇ ಲಿಕ್ವಿಡನ್ನು ಹಾಕದೆ ಬರೀ ನೀರು ಮತ್ತು ಹಾಗೆಯೇ ನಾವು ಹೇಳಿದ ಹಾಗೆ ಮಣ್ಣನ್ನು ಹಾಕಿದಾಗ ಗಿಡ ಹಾಳಾಗದೆ ಜೂನ್ ನಂತರ ನಾವು ಮತ್ತೆ ಆ ಕಟಿಂಗಿಂದ ಗಿಡವನ್ನು ಮಾಡ್ಕೋಬಹುದು. ಒಮ್ಮೆ ನೆರಳಿಲ್ಲ ಅಂದರೆ ನಾವು ಶೇಡ್ ನೆಟ್ಟನ್ನು ಹಾಕ್ಕೋಬೇಕು, ಅನಿವಾರ್ಯತೆ. ಯಾಕೆಂದರೆ ಈ ಗಿಡವನ್ನು ಎಷ್ಟೊಂದು ಪ್ರೀತಿಯಿಂದ ಕಷ್ಟಪಟ್ಟು ಬೆಳೆಸಿರ್ತೀವಿ. ಆಗ ನಾವು ಶೇಡ್ ನೆಟ್ ಯಾಕೆ ಹಾಕಬೇಕು ಅಂತ ನಾವು ನೋಡಬಾರ್ದು. ಶೇಡ್ ನೆಟ್ ಹಾಕಲೇಬೇಕಾಗತ್ತೆ. ಈ ಗಿಡವನ್ನೆಲ್ಲ ನಾನು ಮನೆ ಎಂಟ್ರೆನ್ಸಲ್ಲಿ ಇಟ್ಕೊಂಡಿದ್ದೆ. ಆದರೆ ತುಂಬ ಬಿಸಿಲಿಂದ ಎಷ್ಟೇ ನೀರು ಹಾಕಿದರೂ ಸ್ವಲ್ಪ ಬಾಡ್ತಿತ್ತು, ಒಣಗ್ತಿತ್ತು. ಆಗ ಗಿಡ ಇನ್ನು ಹಾಳಾಗತ್ತೆ ಅಂತ ನಾನು ಅರ್ಧ ಗಂಟೆ ಮಾತ್ರ ಬಿಸಿಲು ಬರುವಂಥ ಜಾಗದಲ್ಲಿ ತಂದು ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಡೀ ದಿನದಲ್ಲೂ ಗಿಡ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೋಡ್ಲಿಕ್ಕಂತೂ ಅಷ್ಟು ಖುಷಿ ಆಗುತ್ತೆ. ನೀವು ಒಮ್ಮೆ ನಿಮ್ಗೆ ಜಾಗ ಇದೆ, ನಿಮ್ಗೆ ಇಷ್ಟ ಆಗಿದೆ ಈ ಗಿಡ ಅಂದರೆ ಒಂದು 4 ಪಾಟನ್ನಾದರೂ ಮಾಡಿಕೊಂಡ್ರೆ ಗಿಡದ ತುಂಬ ಹೂವು ಮತ್ತು ವರ್ಷ ಪೂರ್ತಿ ಹೂವು ನಮಗೆ ತುಂಬ ಖುಷಿ ಕೊಡುತ್ತೆ. ಈ ಗಿಡವನ್ನು ಮಾಡೋದು ಕಷ್ಟ ಅನಿಸಿದ್ರೆ 6 ತಿಂಗಳಿಗೊಮ್ಮೆ ಈ ಗಿಡವನ್ನು ನೆಡ್ತಾನೆ ಇರಬೇಕು. ಹೊಸ ಹೊಸ ಗಿಡವನ್ನು ನೆಡ್ತಾ ಇದ್ದಾಗ ಕಷ್ಟ ಅನಿಸಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ.
ವಿಡಿಯೋವನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಒಂದು ಲೈಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈವರೆಗೆ ಪೂರ್ತಿಯಾಗಿ ವಿಡಿಯೋಸನ್ನು ನೋಡಿದವರಿಗೂ ಹಾಗೂ ಸಬ್ಸ್ಕ್ರೈಬ್ ಮಾಡಿದವರಿಗೂ ನನ್ನ ಧನ್ಯವಾದಗಳು.